ರಾಮ ಈ ಊರಲ್ಲಿ ಅತಿ ಸೌಮ್ಯ ಸ್ವಭಾವದವರು, ಸರಳತೆಯ ವ್ಯಕ್ತಿ, ತುಂಬ ಒಳ್ಳೆಯವರು. ಮತ್ತೆ ಹುಚ್ಚ. ರಾಮು ಅವರೇ, ಫ್ಲೈಟಲ್ಲಿ ಹೋಗಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಮೇಲೆ ಹೋಗ್ತಿದ್ದಾಗೆ ಎಲ್ಲ ಇಷ್ಟಿಷ್ಟೇ ಕಾಣ್ತಿದ್ರು. ಏನು ಮಜಾ ಆಯಿತು ಗೊತ್ತಾ? ನಾನು ಡೆಲ್ಲಿಗೆ ಹೋಗ್ತಿದ್ದಾಗೆ ನನಗೆ ನಿಮ್ಮ ನೆನಪೇ ಆಯಿತು. ನಿಮ್ಮ ನೆನಪು, ಈ ಊರಿನ ನೆನಪು. ನೀವು ನೆನಪಾದಾಗೆಲ್ಲ ಏನೋ ನಗು ಬರ್ತಾಯಿತ್ತು. ಹುಚ್ಚ ಅಂತ ಬರೆದಿರೋದೆಲ್ಲ ಬೈದಿರೋದಲ್ಲ. ಈಗ ನಮ್ಮನೇಲಿ ನಮ್ಮ ಅಪ್ಪ ಅಮ್ಮ ನನ್ನ ಹುಚ್ಚಿ ಅಂತಾರೆ. ಈಗ ನಾವು ತುಂಬ ಹತ್ರ ಆಗಿರೋ ಜೊತೆ ಮಾತಾಡ್ತೀವಲ್ಲ, ಹಾಗೆ ನಾನು ನಿಮ್ಮನ್ನ ಪ್ರೀತಿಯಿಂದನೇ ಹಾಕಿ ಕರೆದೆ. ಹಂಗೆ ಏನ್ಲ ರಾಮ, ಇದು ಒಳ್ಳೆ ಜಾತ್ರೆ ಥರ ಆಗೋಯ್ತೈತೆ. ಇದನ್ನ ಹಾಕೊಂಡು ಈಚೆ ಕಡೆಗೆ ಹೋದ್ರೆ ಜನ ಹೆಂಗೆಂಗೋ ನಕ್ಬಿಡ್ತಾರಲ್ಲೋ. ರಾಮು ಅವರೇ, ಶಾರದಕ್ಕ, ನೀವ್ಯಾಕೆ ತರಕ್ಕೆ ಹೋದ್ರಿ? ಮೊದಲೇ ಕೈ ಸುಟ್ಕೊಂಡಿದ್ದೀರಾ. ನಾನು ಹೋಗಿ ತಗೊಬತ್ತಿರ್ಲಿಲ್ವಾ? ಇರಲಿ ಬಿಡಿ ಜಯ, ನೀನೇನೋ ಕೆಲಸ ಮಾಡ್ತಿದ್ಯಲ್ಲ ಅದಕ್ಕೆ ತಗೊಂಬಂದೆ. ಚಂದ್ರಿ, ಮಾಡಿದುಣ್ಣೋ ಮಹಾರಾಯ ಅನ್ನೋ ಒಂದು ಗಾದೆ ಇದೆ, ಕೇಳಿದ್ದೇನೆ? ಹ್ಞೂ ಅಕ್ಕ, ಎಲ್ಲೋ ಕೇಳ್ದಂಗೈತೆ. ಅದರ ಅರ್ಥ ಗೊತ್ತಿಲ್ಲ ಅಂದರೆ ಈಗ ನೋಡಿ ತಿಳ್ಕೊ. ಕೆಂಡನ ಮತ್ತೊಬ್ಬರ ಮೇಲೆ ಎಸೆಯೋ ಮುಂಚೆ ತಮಗೂ ಸುಡುತ್ತೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಅಲ್ಲ ಶಾರದಕ್ಕ, ನಿಮ್ಮ ಕೈ ಹೇಗೆ ಸುಡ್ತು? ಬಿಸಿ ಪಾತ್ರೆ ಇಳಿಸೋವಾಗ ಕೈ ಸುಟ್ಟೋಯ್ತು ಸೊಸೆಮ್ಮ. ಓ, ಪಾತ್ರೆ ಎತ್ತಿಡುವಾಗ ಕೈ ಸುಟ್ಟೋಯ್ತು. ಆದರೆ ನನಗೆ ಯಾಕೋ ಹಾಗೆ ಅನ್ನಿಸ್ತಿಲ್ಲ. ಅಲ್ಲ ಕಣೆ ಚಂದ್ರಿ, ಡೈರಿಯಿಂದಾನೇ ಇಬ್ಬರು ಪ್ರೇಮಿಗಳು ಒಂದಾಗ್ತಾರೆ ಅನ್ನೋದಾದರೆ ಈ ಪ್ರಪಂಚದಲ್ಲಿ ಎಲ್ಲರೂ ಡೈರಿ ಇಟ್ಕೊಂಡಿರ್ತಿದ್ರಲ್ವಾ? ಯಾವ ಪ್ರೇಮಿಗಳು ಸಾಯ್ತಾನೆ ಇರಲಿಲ್ಲ ತಾನೆ? ಪಾತ್ರೆ ಇಳಿಸೋವಾಗ ಕೈ ಸುಡ್ತಾ? ಮಾಡೋದು ದೇವ್ರ ಜಪ, ಬಾಯ್ ಬಿಟ್ರೆ ಬರೀ ಸುಳ್ಳು. ಹಲೋ ರಾಮು ಅವರೇ, ಅದು ಇವತ್ತು ನಮ್ಮ ಮಾತು
ಅರ್ಧಕ್ಕೆ ನಿಂತೋಯ್ತಲ್ಲ, ಶಾರದವ ಪದೇ ಪದೇ ಕೇಳ್ತವ್ರೆ ನನ್ನ ಲಗ್ನ ದಿವಸನ ಅಪ್ಪ ಹಿಂಗೆ ಏನಂತ ಹೇಳಿ ಅಂತ. ಏನು ಬರ್ತಾ ಬರ್ತಾ ಮದ್ವೆಗೆ ತುಂಬ ಅರ್ಜೆಂಟ್ ಆಗಿರೋಂಗೆ ಕಾಣ್ತಿದೆ. ಅಯ್ಯೋ ನಂಗಲ್ಲ, ಅಪ್ಪಯ್ಯ ಮತ್ತು ಶಾರದವಂಗೆ. ನೀವೀಗ ಹೇಳಿ. ಓ ಅಲ್ಲಿ ಬಂದೆ ಬಿಟ್ರು. ಬನ್ನಿ 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 ಬನ್ನಿ. ನಿಮ್ಮಿಬ್ರು ದೋಸ್ತಿನೇ ಬೇರೆ, ನಮ್ಮಿಬ್ರು ದೋಸ್ತಿನೇ ಬೇರೆ. ಅಂದ್ರೆ ನೀವೇನೋಡ್ ಬಾಯ್ ಫ್ರೆಂಡಾ? ಅಮರ್ ಪ್ಲೀಸ್ ಸ್ಟಾಪ್ ಇಟ್. ಕಮಾನ್ ಹೇಳಿ, ನಮ್ಮಿಬ್ಬರು ಫ್ರೆಂಡ್ಶಿಪ್ಗಿಂತ ನಿಮ್ದೇನು ಸ್ಪೆಷಲ್ಲು? ಹೌದು ಸ್ಪೆಷಲ್ಲಯ್ಯ, ನಿಂಗಿಂತ ಮಾತ್ರ ಅಲ್ಲ, ಎಲ್ರಿಗಿಂತ ನಂಗೆ ಜಾನಕಿ ಅವರೇ ಸ್ಪೆಷಲ್ಲು. ಅವ್ರ ಕಣ್ಣು ನೋಡಿದ್ರೆ ಅವ್ರ ಮನ್ಸಾಗ ಏನೈತೆ ಅಂತ ನಂಗೆ ಗೊತ್ತಾಯ್ತದೆ. ನಾನು ಮನ್ಸಲ್ಲೇ ಕಣ್ಣು ಮುಚ್ಚಿದ್ರೆ ನಂಗೆ ಅವರೇ ಕಾಣ್ತಾರೆ, ಅವರೇ ನನ್ನ ಜೋಡಿ ಹಾಕಿ. ನೋಡು, ನಂಗೆ ಹುಷಾರಿಲ್ಲ, 2 ದಿನ ಮನೆ ಕಡೆ ತಲೆ ಹಾಕಿ ಮಲಗಬೇಡ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಖತಮ್ ಮಾಡೋದದ. ನೀವು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಾನೇನು ಹೇಳ್ತೀನೋ ನೀವು ಅದನ್ನೇ ಹೇಳಬೇಕು. ಹೋಗಿ ಸುಮತಿ, ಲಕ್ಕಿನ ಕರ್ಕೊಂಡು ಬಾ ಹೋಗು. ನರಸಿಂಹ, ಲಕ್ಕಿನ್ ಕರ್ಸೋದಿರ್ಲಿ, ಮೊದಲು ಸೊಸೆನ್ ಕರ್ಸಿ. ಗಿರಿಜಮ್ಮ ಬಂದೆ. ಗೀತನ್ ಕರ್ಕೊಂಡ್ ಬನ್ನಿ. ಸರಿ ಗುಣಮ್ಮ ಕೂತ್ಕೊಳ್ಳೆ. ನಾನು ಕೂತ್ಕೊಳ್ಳಲ್ಲ. ಹಾಗಂದ್ರೆ ನಾನು ಹಸೆ ಮಣೆ ಮೇಲೆ ಕೂತ್ಕೊಳ್ಳಲ್ಲ ಅಂದೆ. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದ್ರೊಳಗೆ ಅವನ ಕರ್ತಿರೋ ಹೊಣೆ ನಂದು. ಆಮೇಲೆ ಪಾರ್ಥ ನಿನ್ನ ಸಾವನ್ನು ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಬಾಲಕ, ನಾವೆಲ್ಲರೂ ಮನೇಲೇ ಇದ್ವಿ. ಅವಳು ಹೋಗಿದ್ನ ಯಾರು ನೋಡಿಲ್ಲ. ನಮ್ ಕಣ್ ತಪ್ಸಿ ಅವಳು ಹೋಗೋದಿಕ್ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ಈ ಅಮೃತ ಎಲ್ಲಿ ಹೋಗಿರೋದಕ್ ಸಾಧ್ಯ? ಯಾರು ಎಲ್ಲ ಕಿಟಕಿ ಬಾಗಿಲುಗಳನ್ನು ಹಾಕ್ಬಿಟ್ಟಿದಾರಲ್ಲ, ಈಗೇನ್ ಮಾಡ್ಲಿ? ಹೇಗ್ ಒಳಗಡೆ ಹೋಗ್ಲಿ? ನೀನ್ ಇಲ್ಲ ಅಂದ್ರೆ ನಾನು ಇನ್ನೂ ಚೆನ್ನಾಗಿರ್ತೀನಿ. ನಾನು ಕೋಪ ಮಾಡ್ಕೋಬಾರ್ದು ಅಂದ್ರೆ ನೀನ್ ಇಲ್ಲಿಂದ ಹೋಗ್ಬೇಕು. ಬೇಬಿ, ಏನ್ ಸರ್ಪ್ರೈಸು ಇದಕ್ಕಿದ್ದಾಗೆ? ನಿನ್ ಹಳ್ಳಿಗೊಬ್ಬ ಹೆಂಡತಿ ಇಲ್ವಲ್ಲ, ಇನ್ ಯಾರಿಗೆ ಎದುರ್ಕೋಬೇಕು? ಶ್ರೀಮತಿ ಅವರೇ, ಈ ಪ್ರಪಂಚದಲ್ಲಿ ನಂದು ಅಂತ ಇರೋದು ಇದೊಂದೇ. ನನ್ನ ಗಂಡನ ಬುದ್ಧಿ ನಿಮಗೆ ಗೊತ್ತಲ್ಲ, ಅದಕ್ಕೆ ಈ ಮಗು ಬಗ್ಗೆ ತುಂಬ ಕನಸಿಟ್ಕೊಂಡಿದ್ದೀನಿ. ಕನಸು ಕಾಣೋದು ಸಹಜ ಗುಣ ತಾನೆ, ಕಾಣು. ಆದರೆ ಆ ಕನಸಿನ ಬಗ್ಗೆ ಅತಿಯಾದ ನಿರೀಕ್ಷೆ ಇಟ್ಕೋಬೇಡ. ಐ ಆಮ್ ಸಾರಿ, ಶಿ ಇಸ್ ನೋ ಮೋರ್. ನಾಟಕದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ಲಲ್ಲ ಸೌಮ್ಯ, ಅವಳು ಸತ್ತೋದ್ಲಂತೆ. ಪಾಪಿ, ಅನ್ಯಾಯವಾಗೊಂದು ಜೀವ ತೆಗೆದುಬಿಟ್ಟಿಯಲ್ಲೋ. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದ್ಯಾ? ಆದಿ ಇವತ್ತು ಆಸ್ಪತ್ರೆಗೂ ಬಂದ್ಬಿಟ್ಟಿದ್ದ ಕಣೋ. ಅಕ್ಕ, ನೀನು ಅಲ್ಲಿನ ವಿಷಯ ಮಾತಾಡ್ತಿದ್ಯಾ, ಆದ್ರೆ ಇವತ್ತು ಮನೇಲೆ ಕುತ್ತಿಗೆಗೆ ಬಂದಿತ್ತು ಗೊತ್ತಾ? ಹೌದಾ? ಏನಾಯ್ತು ಶಶಿ? ಅಬ್ಬೇಗೆ ನಮ್ಮ ರಹಸ್ಯ ಇನ್ನೇನು ಗೊತ್ತಾಗೋಗ್ತಾ ಇತ್ತು. ಎಷ್ಟೊಂದು ದಿನ ಆದಮೇಲೆ ನಿನ್ನನ್ನು
ಇಷ್ಟು ಖುಷಿಯಾಗಿರೋದನ್ನ ನೋಡ್ತಿದ್ದೀನಲ್ಲ, ಅದಕ್ಕೆ ಮರ್ತ್ಬಿಟ್ಟು ಕೇಳ್ಬಿಟ್ಟೆಪ್ಪ. ಹೋಗೋ ಕೆಲಸ ಒಳ್ಳೇದಾಗ್ಲಿ. ಅಮ್ಮ, ಮಧುರನ್ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಅವಳನ್ನ ಇವತ್ತೇ ಮನೆ ಕರ್ಕೊಂಬರ್ತೀಯ ಅಲ್ವಾ? ಹೌದಮ್ಮ, ಈಗಲೇ ಕರ್ಕೊಂಡ್ಬರ್ತೀನಿ. ಅಷ್ಟು ಮಾಡು ವಿಕ್ರಮ್. ಮಧುರನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೋ.